ನಮಸ್ಕಾರ ವೀಕ್ಷಕರೇ. ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ವಿದ್ಯಾರ್ಥಿಗಳಲ್ಲಿ ಆತಂಕ, ಪರೀಕ್ಷೆ ಪೋಸ್ಟ್ಪೋನ್, ಪತ್ರಿಕೆ ಲೀಕ್ ಆಗುವುದನ್ನು ತಡೆಯೋದಕ್ಕೆ ಸರ್ಕಾರದ ಕ್ರಮ, ಎಜುಕೇಶನ್ ಮಿನಿಸ್ಟರ್ ರಿಸೈನ್ ಮಾಡಬೇಕು ಅಂತ ಜಿರಳೆಗಳು ಹಾಗೂ ವಿಪಕ್ಷಗಳ ಹೋರಾಟ. ಇದು ಹಲವು ದಿನಗಳಿಂದ ಎಲ್ಲರೂ ನೋಡ್ತಾ ಇರೋ ಸುದ್ದಿ. ಈಗ ಈ ಟಾಪಿಕ್ಗೆ ರಾಹುಲ್ ಗಾಂಧಿ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಹಲವು ದಾಖಲೆಗಳಿರುವ ಪಿಪಿಟಿ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನ ಮಾಡಿದ್ದಾರೆ. ಆದ್ರೆ ಸಮಸ್ಯೆಗೆ ಪರಿಹಾರ ಆಗ್ಬೇಕಿದ್ದ ಈ ಕಾರ್ಯಕ್ರಮ ಹೊಸ ಸಮಸ್ಯೆಗಳನ್ನ ಹುಟ್ಟಿಸ್ತಾ ಇದೆ. ರಾಹುಲ್ ಮಾತುಗಳು ಮತ್ತೆ ಟ್ರೋಲ್ ಆಗ್ತಾ ಇದೆ. ಅಲ್ಲಿ ಬಂದಿದ್ದ ವಿದ್ಯಾರ್ಥಿಗಳಲ್ಲಿ ಕೆಲವರು ಹೇಳಿದ ಮಾತು, ಅದಕ್ಕೆ ರಾಹುಲ್ ತಲೆಯಾಡಿಸಿರೋದನ್ನ ನೋಡಿ ಎಲ್ಲವೂ ಪ್ರೀ ಪ್ಲಾನ್ ಅನ್ನೋದು ಜಗಜ್ಜಾಹೀರಾಗ್ತಾ ಇದೆ. ದಾಖಲೆಗಳ ಸಮೇತ ರಾಹುಲ್ ಮಾತುಗಳನ್ನ ಹುಡುಕಿ ಅಸಲಿ ಬಣ್ಣ ಬಯಲು ಮಾಡೋ ಕೆಲಸಗಳು ಕೂಡ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಹಳ ದಿನಗಳ ನಂತರ ವಿಪಕ್ಷಗಳಿಗೆ ಒಂದು ಒಳ್ಳೆ ಅಸ್ತ್ರ ಸಿಕ್ಕಿದೆ. ಅದು ನೀಟ್ ಎಕ್ಸಾಮ್ ಸುತ್ತ ನಡೀತಾ ಇರೋ ಸಮಸ್ಯೆಗಳು. ಸರ್ಕಾರ ಈ ಕುರಿತಂತೆ ಯಾವ ಕ್ರಮದ ಬಗ್ಗೆ ಹೇಳಿದ್ರು, ಸಮರ್ಥನೆ ಮಾಡಿದ್ರು, ಯಾಕೆ ಪದೇ ಪದೇ ಈ ಸಮಸ್ಯೆ ಅನ್ನೋ ದನಿ ಏರಿಸೋದು 100% ವಿಪಕ್ಷಗಳ ಕೆಲಸವೇ. ಯಾವ್ದ್ಯಾವ್ದೋ ಬೇಡದ ವಿಚಾರಗಳಲ್ಲಿ ಸುಳ್ಳು ಹೇಳಿ ಸಿಕ್ಕಿ ಬೀಳೋದಕ್ಕಿಂತ ಇಂಥ ಮುಖ್ಯ ವಿಚಾರಗಳನ್ನ ಅಧ್ಯಯನ ಮಾಡಿ ಯಾಕೆ ಸರ್ಕಾರ ಇದರಲ್ಲಿ ವಿಫಲ ಆಗ್ತಾ ಇದೆ ಅನ್ನೋದನ್ನ ಪ್ರಶ್ನೆ ಮಾಡಿ ನೋಡಿ ಇಂತಿಂತ ಕ್ರಮ ಕೈಗೊಂಡ್ರೆ ಪರಿಹಾರ ಆಗುತ್ತೆ ಅನ್ನೋ ಸಲಹೆಯನ್ನ ಕೊಟ್ಟಿದ್ರೆ ನಿಜಕ್ಕೂ ಎಲ್ಲರೂ ಹ್ಯಾಟ್ಸ್ ಆಫ್ ಹೇಳ್ತಾ ಇದ್ರು. ಹಲವು ದಿನಗಳ ಬಳಿಕ ಈ ಟಾಪಿಕ್ ಅನ್ನ ರಾಹುಲ್ ಗಾಂಧಿ ಎತ್ತಿಕೊಂಡಿದ್ರಿಂದ ಬಹುಶಃ ಚೆನ್ನಾಗಿ ಸ್ಟಡಿ ಮಾಡ್ಕೊಂಡು ಬಂದಿರ್ತಾರೆ ಅನ್ನೋ ನಿರೀಕ್ಷೆ ಕೆಲವರಲ್ಲಿತ್ತು. ಆದ್ರೆ ರಾಹುಲ್ ಗಾಂಧಿ ಅದನ್ನ ಹುಸಿ ಮಾಡಿದಂತಿದೆ. ಮೊದಲಿಗೆ ರಾಹುಲ್ ಗಾಂಧಿ ಪ್ರೆಸ್ ಕಾನ್ಫರೆನ್ಸ್ ನ ಓವರ್ ಆಲ್ ಸಂದೇಶ ಏನು ಅನ್ನೋದನ್ನ ಹೇಳಿ, ಅವರು ಹೇಳಿದ ಮಾತುಗಳಲ್ಲಿ ಎಷ್ಟು ನಿಜ ಇತ್ತು, ಯಾವುದೆಲ್ಲ ಸುಳ್ಳಿತ್ತು ಅನ್ನೋದನ್ನ ವಿವರಿಸ್ತಾ ಹೋಗ್ತೀವಿ. ಪರೀಕ್ಷೆ ವಿಚಾರದಲ್ಲಿ ಆಗ್ತಾ ಇರೋ ಸಮಸ್ಯೆಗಳನ್ನ ವಿರೋಧಿಸಿ ಕೇಂದ್ರ ಸರ್ಕಾರವನ್ನ ರಾಹುಲ್ ತರಾಟೆಗೆ ತೆಗೆದುಕೊಳ್ತಾರೆ. ಭಾರತದ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಆರೋಪವನ್ನ ಮಾಡ್ತಾರೆ. ಮಕ್ಕಳ ಭವಿಷ್ಯಕ್ಕಾಗಿ ಪೋಷಕರು ಖರ್ಚು ಮಾಡ್ತಾ ಇರೋದು ವ್ಯರ್ಥ ಹಾಗೂ ಕೇಂದ್ರ ಸರ್ಕಾರದ ಎಜುಕೇಶನ್ ಬಜೆಟ್ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋ ಆರೋಪ ಮಾಡ್ತಾರೆ. ಹಾಗೆ ಇವತ್ತಿನ ವಿದ್ಯಾರ್ಥಿಗಳ ಜೀವನ ಕೇವಲ 5 ಎಕ್ಸಾಮ್ಗಳಿಗಷ್ಟೇ ಸೀಮಿತವಾಗಿದೆ. ಅದಕ್ಕಾಗಿಯೇ ಪೈಪೋಟಿ ಹೋರಾಟ ನಡೀತಾ ಇದೆ. ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ತಾ ಇಲ್ಲ. ದೇಶದಲ್ಲಿ ಆಪರ್ಚುನಿಟಿಗಳ ಕೊರತೆ ಇದೆ ಅನ್ನೋ ಮಾತುಗಳು ರಾಹುಲ್ ಕಡೆಯಿಂದ ಬರುತ್ತೆ. ಇದರ ಜೊತೆಗೆ ಅವರದ್ದೇ ಸ್ಟೈಲ್ ನಲ್ಲಿ ಮಾಮೂಲಿ ಹೇಳಿಕೆಗಳು ಕೂಡ ಒಂದೊಂದಾಗಿ ಹೊರಬರುತ್ತೆ. ಈಗ ಡೇಟಾ ಸಮೇತ ಒಂದೊಂದನ್ನೇ ನೋಡ್ತಾ ಹೋಗೋಣ. ಈ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಹೈಲೈಟ್ ಆಗಿರೋದು, ನೀಟ್ ಆಕಾಂಕ್ಷಿಗಳು ಪ್ರತಿ ವರ್ಷ 1.32 ಲಕ್ಷ ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. 5 ಪ್ರಮುಖ ಪರೀಕ್ಷೆಗಳಿಗೆ ಭಾರತೀಯ ಪೋಷಕರು ಸುಮಾರು 3.5 ಲಕ್ಷ ಕೋಟಿ ಹಣವನ್ನ ಖರ್ಚು ಮಾಡ್ತಾ ಇದ್ದಾರೆ ಅನ್ನೋ ರಾಹುಲ್ ಆರೋಪ. ದೇಶದಲ್ಲಿ ಸರಾಸರಿ 22 ಲಕ್ಷ ನೀಟ್ ಆಕಾಂಕ್ಷಿಗಳಿದ್ದಾರೆ ಅಂತ ಅಂದಾಜಿಸಿದ್ರೆ 1.32 ಲಕ್ಷ ಕೋಟಿ ಪ್ರಕಾರ ಪ್ರತಿ ನೀಟ್ ಆಕಾಂಕ್ಷಿ ವರ್ಷಕ್ಕೆ 6 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇರಬೇಕು. ಇದು ನಿಜಾನಾ? ಈ ದಾಖಲೆ ಎಲ್ಲಿಂದ ಸಿಕ್ತು ಅನ್ನೋ ಪ್ರಶ್ನೆ ಹುಟ್ಟಿದೆ. ಬಾಯಿ ಮಾತಲ್ಲಿ ವಿರೋಧ ಮಾಡೋದು ಬೇರೆ, ಆದ್ರೆ ಈ ರೀತಿ ಅಂಕಿ ಅಂಶಗಳನ್ನ ಹೇಳಿ ವಿರೋಧ ಮಾಡ್ತಾರೆ ಅಂದಾಗ ಅದು ಸತ್ಯಾಸತ್ಯತೆಗೆ ಮ್ಯಾಚ್ ಆಗ್ಬೇಕು ಅನ್ನೋ ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಈ ರೀತಿ ಚಿತ್ರ ತೋರಿಸಿ ಹೇಳುವಾಗ ಏನು ಗೊತ್ತಿಲ್ಲದ ವ್ಯಕ್ತಿಗಳು ಅದನ್ನೇ ನಿಜ ಅಂತ ನಂಬಿಕೊಂಡು ಬಿಡ್ತಾರೆ. ಆಲ್ರೆಡಿ ಭಾರತವನ್ನ ವಿರೋಧಿಸೋ ಭಾರತೀಯರು ಇಂಥ ದುರಂತಗಳಿಂದಲೇ ಸೃಷ್ಟಿಯಾಗಿರೋದು. ಅದರಿಂದ ಜನರು ಸಾಕ್ಷಿ ಆಧಾರವನ್ನ ಕೇಳುವಂತಾಗಿದೆ. ಇನ್ನೊಂದು, ಭಾರತದ ಎಜುಕೇಶನ್ ಸಿಸ್ಟಮ್ ಒಂದು ರಿಜೆಕ್ಷನ್ ಸಿಸ್ಟಮ್, ಅಂದ್ರೆ ವಿದ್ಯಾರ್ಥಿಗಳನ್ನ ತಿರಸ್ಕರಿಸುವ ಸಿಸ್ಟಮ್ ಆಗಿದೆ ಅಂತ ಆರೋಪಿಸಿದ್ದಾರೆ. ವಾಸ್ತವದಲ್ಲಿ ಇದು ನಿಜ ಅಲ್ಲ. ಭಾರತದ ಎಜುಕೇಶನ್ ಸಿಸ್ಟಮ್ ರಿಜೆಕ್ಷನ್ ಅಲ್ಲ, ಬದಲಾಗಿ ಸೆಲೆಕ್ಷನ್ ಸಿಸ್ಟಮ್ ಅಂತ ಜನರು ಹೇಳ್ತಾ ಇದ್ದಾರೆ. ಒಂದು ವೇಳೆ ರಾಹುಲ್ ಹೇಳಿದ ಹಾಗೆ ತಿರಸ್ಕರಿಸೋ ಪದ್ಧತಿ ಇದ್ದಿದ್ರೆ ದೇಶದಲ್ಲಿ ಲಕ್ಷ ಇಂಜಿನಿಯರ್ಗಳು, ವಿಜ್ಞಾನಿಗಳು, ಉದ್ಯಮಿಗಳು, ವೈದ್ಯರು ಇರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಯಾರು ಯಾವ ಕ್ಷೇತ್ರಕ್ಕೆ ಅರ್ಹರೋ ಅಂತವರನ್ನ ಆಯ್ಕೆ ಮಾಡೋ ಪದ್ಧತಿ ನಮ್ಮ ದೇಶದಲ್ಲಿದೆ. ಆದ್ರೆ ರಾಹುಲ್ ಹೇಳೋ ಮಾತನ್ನ ನೋಡಿದ್ರೆ ಭಾರತೀಯ ಜನರು ಕೆಲವರನ್ನ 100 ಎಲೆಕ್ಷನ್ಗಳಲ್ಲಿ ರಿಜೆಕ್ಟ್ ಮಾಡಿರೋ ಹಾಗೆ ವಿದ್ಯಾರ್ಥಿಗಳನ್ನೂ ಕೂಡ ರಿಜೆಕ್ಟ್ ಮಾಡ್ತಾ ಇದ್ದಾರೆ ಅಂತಿದ್ದಾರೆ. ಆದ್ರೆ ಇದು ಜನರ ದಿಕ್ಕು ತಪ್ಪಿಸೋ ಹೇಳಿಕೆ. ಅರ್ಹತೆ ಹಾಗೂ ಆಯ್ಕೆ ಅನ್ನೋದು ನಮ್ಮ ದೇಶದ ಸೂತ್ರ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಜನರು ದನಿ ಏರಿಸ್ತಾ ಇದ್ದಾರೆ. ಇನ್ನು ಕೋಚಿಂಗ್ ಹಾಗೂ ಎಜುಕೇಶನ್ ಸಿಸ್ಟಮ್ ನಡುವೆ ರಾಹುಲ್ಗೆ ಇರೋ ಗೊಂದಲ ಕೂಡ ರಿವೀಲ್ ಆಗ್ತಾ ಇದೆ. ಕೋಚಿಂಗ್ ಅನ್ನೋದು ಎಲ್ಲೂ ಕೂಡ ಕಂಪಲ್ಸರಿ ಅಲ್ಲ. ಭಾರತದಲ್ಲಿ ನೀಟ್, JEE ಅಥವಾ UPSC ಸೇರಿ ಇತರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋ ಮುನ್ನ ಕೋಚಿಂಗ್ ಪಡೆಯಲೇಬೇಕು. ಇಲ್ಲದೆ ಇದ್ರೆ ಆತ ಎಕ್ಸಾಮ್ ಬರೆಯೋ ಹಾಗೆ ಇಲ್ಲ ಅನ್ನೋ ರೂಲ್ಸ್ ಎಲ್ಲೂ ಕೂಡ ಇಲ್ಲ. ಹಾಗೆ ಕೋಚಿಂಗ್ ಪಡೆಯದೆ ಸ್ವಂತ ಪರಿಶ್ರಮದಿಂದ ಇಂಥ ಕಠಿಣ ಎಕ್ಸಾಮ್ಗಳನ್ನ ಪಾಸ್ ಮಾಡಿರೋ ಸಾವಿರಾರು ಉದಾಹರಣೆಗಳು ನಮ್ಮ ದೇಶದಲ್ಲೇ ಇದೆ.
ಎಲ್ಲಾ ವಿದ್ಯಾರ್ಥಿಗಳ ಸಾಮರ್ಥ್ಯ ಬೌದ್ಧಿಕ ಮಟ್ಟ ಒಂದೇ ರೀತಿ ಇರದ ಕಾರಣ ಕೆಲವರಿಗೆ ಕೋಚಿಂಗ್ ಬೇಕಾಗುತ್ತೆ. ಅದು ಅವರವರ ವೈಯಕ್ತಿಕ ಆಯ್ಕೆ ಅಥವಾ ಪೋಷಕರ ಆಯ್ಕೆ ಅನ್ನೋದು ರಾಹುಲ್ ಗಾಂಧಿಗೆ ಗೊತ್ತಿರದ ವಿಚಾರ ಅನ್ನೋದು ಅವರ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ. ಇನ್ನೊಂದು ವಿಷಯ ಅಂದ್ರೆ ಇಂಥ ಎಕ್ಸಾಮ್ಗಳನ್ನ ಕ್ಲಿಯರ್ ಮಾಡುವಾಗ ಶ್ರದ್ಧೆ ಹಾಗೂ ಆಸಕ್ತಿ ಅನ್ನೋದು ಪ್ರಮುಖವಾಗಿರುತ್ತೆ. ಇದರ ಬಗ್ಗೆ ಅವರು ಎಲ್ಲೂ ಕೂಡ ಮಾತಾಡಿಲ್ಲ. ಏನು ನೀಟ್ ಬಗ್ಗೆ ಮಾತ್ರ ಹೇಳಬೇಕು ಅಂತ ನೋಟ್ ಮಾಡ್ಕೊಂಡು ಬಂದಿದ್ದ ರಾಹುಲ್ ಗಾಂಧಿ ಭಾರತದಲ್ಲಿ ಅಂದ್ರೆ ಮೋದಿ ಆಡಳಿತದಲ್ಲಿ ವಿದ್ಯಾರ್ಥಿಗಳಿಗೆ ಆಪರ್ಚುನಿಟಿ ಇಲ್ಲ ಅನ್ನೋ ಆಂಗಲ್ ನಲ್ಲಿ ಮಾತಾಡಿದ್ರು. ವಾಸ್ತವ ನೋಡೋದಾದ್ರೆ 2014ರ ನಂತರ ಐಐಟಿಯನ್ನ 16ರಿಂದ 23ಕ್ಕೆ ಏರಿಸಲಾಗಿದೆ. ಐಐಎಂಗಳ ಸಂಖ್ಯೆ 13ರಿಂದ 21ಕ್ಕೆ ಹಾಗೂ ಏಮ್ಸ್ ಅನ್ನ 7ರಿಂದ 23ಕ್ಕೆ ಏರಿಸಲಾಗಿದೆ. ಇದರ ಜೊತೆಗೆ ನ್ಯೂಸ್ ಆಲ್ಜಿಬ್ರಾ ನೀಡಿರೋ ಮಾಹಿತಿಗಳ ಪ್ರಕಾರ ಮೋದಿ ಅವಧಿಯಲ್ಲಿ 14.71 ಲಕ್ಷ ಶಾಲೆಗಳ ನಿರ್ಮಾಣ ಅಥವಾ ಅಭಿವೃದ್ಧಿ ಜೊತೆಗೆ 70,000 ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗಳ ನಿರ್ಮಾಣವಾಗಿದೆ. 52,000 ಕಾಲೇಜ್ಗಳಿದ್ರೆ ಯೂನಿವರ್ಸಿಟಿಗಳ ಸಂಖ್ಯೆ 1,300 ದಾಟಿದೆ. 818 ಮೆಡಿಕಲ್ ಕಾಲೇಜ್ಗಳ ನಿರ್ಮಾಣವಾಗಿದೆ. 1 ಕೋಟಿಗೂ ಅಧಿಕ ಶಿಕ್ಷಕರು ಹಾಗೂ 24.69 ಕೋಟಿ ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡಿತಾ ಇದ್ದಾರೆ. ಅಲ್ಲದೆ ಎಐ, ಡೇಟಾ ಸೈನ್ಸ್, ರೋಬೋಟಿಕ್ಸ್, ಗೇಮಿಂಗ್, ಅನಿಮೇಷನ್, ಡಿಜಿಟಲ್ ಟೆಕ್ನಾಲಜಿ, ಸ್ಟಾರ್ಟ್ಅಪ್ಸ್, ಡಿಸೈನ್, ಸ್ಪೋರ್ಟ್ಸ್, ಡಿಫೆನ್ಸ್, ಉದ್ಯಮ ಆರಂಭ ಹೀಗೆ ಪ್ರತಿಯೊಂದು ವಿಭಾಗದಲ್ಲೂ ಅವಕಾಶಗಳು ತೆರೆದಿವೆ. ಇನ್ನು ರಾಹುಲ್ ಗಾಂಧಿ ಆರೋಪಗಳ ಆಯಾಮದಲ್ಲಿ ನೋಡಿದ್ರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿ ಸಂಬಳ ಪಡೆಯೋದು ಮಾತ್ರ ಉದ್ಯೋಗ ಅಂತ ಅಂದುಕೊಂಡಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆದ್ರೆ ಸ್ಟಾರ್ಟ್ಅಪ್ ಉದ್ಯೋಗ ಅಲ್ವಾ? ಅಂಗಡಿ ಮಾಲೀಕ, ಶಾಪಿಂಗ್ ಮಾಲ್ ಸಿಬ್ಬಂದಿ, ಮೊಬೈಲ್ ಶೋರೂಮ್, ಮೀನುಗಾರಿಕೆ, ಕೃಷಿ ಉತ್ಪನ್ನಗಳ ಮಾರಾಟ ಹೇಳ್ತಾ ಹೋದ್ರೆ ಲಕ್ಷ ಉದ್ಯೋಗಗಳಿವೆ. ಈ ಮಾತನ್ನ ಹೇಳಿದ್ರೆ ಹಾಗಾದ್ರೆ ಇಂಜಿನಿಯರಿಂಗ್ ಅಥವಾ ಇನ್ನೂ ದೊಡ್ಡ ಎಜುಕೇಶನ್ ಪಡೆದು ಇಂಥ ಕೆಲಸಗಳನ್ನ ಮಾಡ್ಬೇಕಾ ಅನ್ನೋ ಪ್ರಶ್ನೆ ಕೆಲವರಿಂದ ಬರುತ್ತೆ. ಅದು ಹಾಗಲ್ಲ. ಆಗ್ಲೇ ಹೇಳಿದ ಹಾಗೆ ಭಾರತೀಯ ಎಜುಕೇಶನ್ ಅಥವಾ ಎಂಪ್ಲಾಯ್ಮೆಂಟ್ ಸೆಕ್ಷನ್ ನಡೆಯೋದು ಆಯ್ಕೆ ಪ್ರಕ್ರಿಯೆ ಮೂಲಕ. ಯಾವುದೇ ಕಡೆಗಳಲ್ಲಿ ಹೋದ್ರೂ ಕನಿಷ್ಠ ಪಕ್ಷ ಒಂದು ಇಂಟರ್ವ್ಯೂ ಮಾಡಿ ನೀವು ಅರ್ಹರು ಅಂತಾದ್ರೆ ಖಂಡಿತ ಉದ್ಯೋಗ ಸಿಕ್ಕೇ ಸಿಗುತ್ತೆ. ಇಲ್ಲವೇ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಉದ್ಯೋಗ ಸಿಗ್ತಾ ಇಲ್ಲ ಅಂದ್ರೆ ನಮ್ಮ ಸಾಮರ್ಥ್ಯವನ್ನ ಪ್ರೂವ್ ಮಾಡಿಕೊಳ್ಳೋ ದಾರಿಯನ್ನ ಹುಡುಕಿ ನಂತರ ಉನ್ನತ ಸ್ಥಾನವನ್ನ ಪಡಿಬೇಕು. ಅದಕ್ಕೆ ಸಾಧನೆ ಅಂತ ಕರೀತಾರೆ. ಏನು ಮಾಡದೆ ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ದೂರ್ತಾ ಇದ್ರೆ ಯಾರು ಜವಾಬ್ದಾರಿ ಅನ್ನೋದನ್ನ ಒಮ್ಮೆ ಯೋಚಿಸಬೇಕಾಗುತ್ತೆ. ಏನು ಇದೇ ಹೊತ್ತಲ್ಲಿ ಒಂದಿಬ್ಬರು ವಿದ್ಯಾರ್ಥಿನಿಯರು ಹೇಳೋ ಮಾತುಗಳು ಕೂಡ ಟ್ರೋಲ್ ಆಗ್ತಾ ಇದೆ. ಒಬ್ಬ ಹುಡುಗಿ ಸರ್ ಇವತ್ತು IAS ಆಗೋ ಸಾಧ್ಯತೆ ಎಷ್ಟು ಕಡಿಮೆ ನೋಡಿ, 100ರಲ್ಲಿ ಒಬ್ರು IAS ಆಗ್ತಾರೆ ಅಂದ್ರೆ 0.01% ಅಂತ ಹೇಳ್ಬಿಡ್ತಾಳೆ. ಆದ್ರೆ 100ರಲ್ಲಿ ಒಬ್ರು ಅಂದ್ರೆ 0.01% ಅಲ್ಲ, 1% ಆಗುತ್ತೆ. ಅವಳೇನೋ ಪುಟ್ಟ ಹುಡುಗಿ ತಪ್ಪು ಮಾಡಿದ್ಲು ಸರಿ, ಆದ್ರೆ ದೇಶಕ್ಕೆ ಪ್ರಧಾನಿ ಆಗ್ಬೇಕು ಅಂತಿರೋ ಎಜುಕೇಟೆಡ್ ರಾಹುಲ್ ಅಲ್ಲೇ ಪಕ್ಕದಲ್ಲಿ ನಿಂತು ಅದನ್ನ ಸರಿ ಮಾಡ್ಬೋದಿತ್ತು, ಆದ್ರೆ ಮಾಡ್ಲೇ ಇಲ್ಲ. ಇನ್ನೊಬ್ಬ ಹುಡುಗಿ ಸರ್ UPSC ಬರೆಯೋ 15 ಲಕ್ಷ ಜನರಲ್ಲಿ 1000 ಜನರು ಮಾತ್ರ ಸೆಲೆಕ್ಟ್ ಆಗ್ತಾರೆ, ಉಳಿದವರಿಗೆ ಸರ್ಕಾರದ ಪ್ಲಾನ್ ಬಿ ಏನು ಅಂತ ಕೇಳ್ತಾಳೆ. ಇದಕ್ಕೆ ಜನರು 1 ಕೋಟಿ ಜನ IPL ಪ್ಲೇಯರ್ ಆಗ್ಬೇಕು ಅಂತ ಕನಸು ಕಂಡ್ರೆ ಅದರಲ್ಲಿ ಅವಕಾಶ ಸಿಗೋದು 100 ಜನರಿಗೆ ಮಾತ್ರ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಇದನ್ನ ಯೋಚಿಸಿದ್ರೆ ಉತ್ತರ ಸಿಗುತ್ತೆ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಇಂಡಿ ಒಕ್ಕೂಟದಲ್ಲಿ 100 MP ವಿಪಕ್ಷ ನಾಯಕ ಅನ್ನೋ ಪಟ್ಟ ಒಬ್ರಿಗೆ ಕೊಡ್ತಾರೆ. ಅಷ್ಟೂ ಜನರನ್ನ ವಿಪಕ್ಷ ನಾಯಕ ಮಾಡೋದಕ್ಕೆ ಆಗಲ್ವಲ್ಲ? ಇದು ಹಾಗೆ ಅನ್ನೋದು ಸಾಮಾನ್ಯ ಜ್ಞಾನ ಇರುವವರ ಉತ್ತರ. ಇನ್ನು ಇಷ್ಟೆಲ್ಲ ಕಾಳಜಿ ವಹಿಸೋ ರಾಹುಲ್ ಪ್ರೈವೇಟ್ ವಲಯದಲ್ಲೂ ಮೀಸಲಾತಿ ಬರಬೇಕು ಅಂತ ಹೇಳ್ತಾ ಇದ್ರು. ಅದರಿಂದ ಅವರಲ್ಲಿರೋ ಗೊಂದಲಗಳನ್ನ ನೀಟಾಗಿ ಬಗೆಹರಿಸೋ ಕೆಲಸ ಆಗ್ಬೇಕಿದೆ ಅಂತ ಜನರು ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.